ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದುನಿಯಾ ವಿಜಯರವರು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಸ್ಟಾರ್ ನಟ. ದುನಿಯಾ ವಿಜಯರವರು ಅವರ ಸಿನಿ ಜರ್ನಿಯಲ್ಲಿ ಹಲವು ಏಳು-ಬೀಳುಗಳನ್ನು ಕಂಡು ಈಗ ತಮ್ಮ ನಿರ್ದೇಶನದ ಶೈಲಿಯಿಂದ ತಮ್ಮ ಚಿತ್ರಗಳನ್ನು ತಾವೇ ನಿರ್ದೇಶನ ಮಾಡಿ ಗೆದ್ದು ಕನ್ನಡ ಚಿತ್ರರಂಗದ ಒಬ್ಬ ಸ್ಟಾರ್ ನಟ ಎಂದು ಗುರುತಿಸಿಕೊಂಡಿದ್ದಾರೆ. ಇವರ ಸಿನಿ ಜರ್ನಿಯಲ್ಲಿ ಎರಡು ವಿಧದ ವಿಜಯರವರು ನಮಗೆ ಕಾಣಸಿಗ್ತಾರೆ. ಆಫ್ಟರ್ ಸಲಗ, ಬಿಫೋರ್ ಸಲಗ. 2021ರಲ್ಲಿ ಬಂದ ಸಲಗ ಚಿತ್ರ ದುನಿಯಾ ವಿಜಯರವರ ಸಿನಿ ಜೀವನಕ್ಕೆ ಹೊಸ ತಿರುವು ಕೊಡುವುದರ ಮುಖಾಂತರ ಯಶಸ್ಸಿನ ಮೆಟ್ಟಿಲು ಏರುವಂತೆ ಮಾಡಿತು. ಆದರೆ ಸಲಗಕ್ಕಿಂತಲೂ ಮುಂಚೆ ಬಂದ ಕೆಲವು ಚಿತ್ರಗಳು ರೀಮೇಕ್ ಚಿತ್ರಗಳಾಗಿರ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಆ ರೀಮೇಕ್ ಚಿತ್ರಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ದುನಿಯಾ ವಿಜಯರವರ ಮೊದಲ ರೀಮೇಕ್ ಚಿತ್ರ 2009ರಲ್ಲಿ ಬಂದ ದೇವ್ರು. ಕಾಮಿಡಿ ಕಿಂಗ್ ಸಾಧು ಕೋಕಿಲ ನಿರ್ದೇಶನ ಮಾಡಿದ್ದ ದೇವ್ರು 2008ರಲ್ಲಿ ಮೋಹನ್ ಲಾಲ್ ನಟನೆಯಲ್ಲಿ ಮಲಯಾಳಂನಲ್ಲಿ ಬಂದ ಅಭಿಮನ್ಯು ಚಿತ್ರದ ರೀಮೇಕ್. ಅಭಿಮನ್ಯು ಚಿತ್ರವನ್ನು ಬರೀ ಕನ್ನಡ ಮಾತ್ರವಲ್ಲದೆ 2006ರಲ್ಲಿ ತಮಿಳಿನಲ್ಲಿ ತಲ್ಲೈ ನಗರಂ ಅಂತ, 2008ರಲ್ಲಿ ನಗರಂ ಎಂದು ತೆಲುಗಿನಲ್ಲಿ ರೀಮೇಕ್ ಮಾಡಿದ್ದಾರೆ. ರಜನಿಕಾಂತ. ಇದು 2012ರಲ್ಲಿ ಪ್ರದೀಪ್ ರಾವ್ ನಿರ್ದೇಶನದಲ್ಲಿ ಬಂದ ಚಿತ್ರ. ಈ ಚಿತ್ರದಲ್ಲಿ ವಿಜಯರವರು ದ್ವಿಪಾತ್ರ ಮಾಡಿದರು. ಅಣ್ಣ ತಮ್ಮಂದಿರ ಬಾಂಧವ್ಯ ಮೌಲ್ಯಗಳ ಸುತ್ತ ಸುತ್ತುವ ಕಥಾಹಂದರ ಹೊಂದಿದ್ದ ರಜನಿಕಾಂತ ಕೊರಿಯನ್ ಭಾಷೆಯಲ್ಲಿ 2004ರಲ್ಲಿ ಬಂದ ಮೈ ಬ್ರದರ್ ಚಿತ್ರದ ರೀಮೇಕ್. ಜಾಕ್ಸನ್. ಇದು 2015ರಲ್ಲಿ ಬಂದ ಚಿತ್ರ. ಜಾಕ್ಸನ್ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಸನತ್ ಕುಮಾರ್ ಎನ್ನುವವರು. ಇದು 2013ರಲ್ಲಿ ವಿಜಯ್ ಸೇತುಪತಿ ನಟನೆಯಲ್ಲಿ ಬಂದ ಇದರ್ ಕುತನೆ ಆಸೈಪಟ್ಟೆ ಬಾಲಕುಮಾರ ಅನ್ನೋ ತಮಿಳು ಚಿತ್ರದ ರೀಮೇಕ್. ಕಂಠೀರವ. ಇದು 2011ರಲ್ಲಿ ಬಂದ ದುನಿಯಾ ವಿಜಯರವರ ಆಕ್ಷನ್ ಚಿತ್ರ. ತುಷಾರ್ ರಂಗನಾಥ್ ಎನ್ನುವವರು ನಿರ್ದೇಶನ ಮಾಡಿದ್ದ ಕಂಠೀರವ ಎಸ್. ರಾಜಮೌಳಿ ಹಾಗೂ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ನಲ್ಲಿ 2003ರಲ್ಲಿ ಬಂದ ಸಿಂಹಾದ್ರಿ ಅನ್ನೋ ತೆಲುಗು ಚಿತ್ರದ ರೀಮೇಕ್. ಕನಕ. ಇದು 2018ರಲ್ಲಿ ತುಂಬ ಹೈಪ್ನಿಂದ ಬಂದ ಚಿತ್ರ. ಆರ್. ಚಂದ್ರು ನಿರ್ದೇಶನ ಮಾಡಿದ್ದ ಕನಕ 2006ರಲ್ಲಿ ತಮಿಳಿನಲ್ಲಿ ಬಂದ ವೇಗಿಲ್ ಚಿತ್ರದ ರೀಮೇಕ್. ವೇಗಿಲ್ ಚಿತ್ರದ ರೀಮೇಕ್ ರೈಟ್ಸ್ ತಗೊಂಡು ಫಸ್ಟ್ ಹಾಫ್ನಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿದರು ಅಷ್ಟೇ. ಆ್ಯಕ್ಚುಲಿ ಇದು ರೀಮೇಕ್ ಅಂತ ಗೊತ್ತಿರೋದಿಲ್ಲ ನನಗೆ ಸಾಕಾಯ್ತು ಇದು ರೀಮೇಕ್ ಅಂತ ಕೇಳಿ. ಏನು ಗುರು, ಒಂದು ರೀಮೇಕ್ ಚಿತ್ರಕ್ಕೆ ಇಷ್ಟೊಂದು ಹೈಪ್ ಬೇಕಿತ್ತಾ? ಅದರಲ್ಲೂ ಕನ್ನಡದ ಬಗ್ಗೆ, ಅಣ್ಣವರ ಬಗ್ಗೆ ಉದ್ದುದ್ದ ಭಾಷಣ ಬರೆಯುವಂಥ ಅವಶ್ಯಕತೆ ಏನಿತ್ತು ಹೇಳಿ? ಆರ್. ಚಂದ್ರರವರೇ, ನೀವು ರೀಮೇಕ್ ಮಾಡಿದ್ದು ತಪ್ಪಲ್ಲ, ನಿಮ್ಮ ಚಿತ್ರದ ಪ್ರಚಾರ ಮಾಡಿದ್ದು ತಪ್ಪಲ್ಲ. ಆದರೆ ಬೇರೆ ಭಾಷೆಯ ಒಂದು ಚಿತ್ರದ ಕಥೆಯನ್ನು ನಿಮ್ಮ ಚಿತ್ರದಲ್ಲಿ ಬಳಸ್ಕೊಂಡು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಮಾತಾಡಿದ್ದಕ್ಕೆ ನಿಮ್ಮ ಸಿನಿಮಾದಲ್ಲಿ ಹೇಳಿ. ಆದರೂ ಕನಕ ರೀಮೇಕ್ ಅಂತ ಗೊತ್ತಾದ ಮೇಲೆ ನನಗೆ ತುಂಬ ಬೇಜಾರಾಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ದುನಿಯಾ ವಿಜಯರವರ ಮೂವಿ ಲಿಸ್ಟ್ನಲ್ಲಿ ರೀಮೇಕ್ ಸಿನಿಮಾಗಳು ಕಡಿಮೆ ಇದೆ. ನಮ್ಮ ಕನ್ನಡದ ಅತಿ ಕಡಿಮೆ ರೀಮೇಕ್ ಚಿತ್ರಗಳನ್ನು ಮಾಡಿದ ಸ್ಟಾರ್ ನಟರಲ್ಲಿ ಗಣೇಶ್ ಅವರ ಜೊತೆ ದುನಿಯಾ ವಿಜಯರವರು ಸಹ ಸೇರ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ದುನಿಯಾ ವಿಜಯರವರ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.